ಎಷ್ಟೇ ಸೀರಿಯಲ್ಸ್ ನೋಡಿದ್ರು ಒಂದೇ ಕತೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಬನ್ನಿ ಆ ಥರನೇ ಒಂದ್ ಕತೆ ನೋಡೋಣ. ಅವರಿಬ್ರು ಎಷ್ಟು ಮುದ್ದಾಗಿ ಇದಾರಲ್ಲ. ಆದ್ರೆ ಅಂತರ್ಜಾತಿ ಜೋಡಿಗಳು ಇವಾಗಲೂ ಕಷ್ಟಗಳನ್ನು ಎದುರಿಸ್ತಾರೆ. ಅಮ್ಮ ಅಮ್ಮ, ಏ ಲಕ್ಷ್ಮಿ, ಯಾರು ಬಂದಿದ್ದಾರೆ ಅಂತ ನೋಡು. ಬೆಳಗ್ಗೆ ಬೆಳಗ್ಗೆ ಅಮ್ಮ ತಾಯಿ ಅಂತ ಬಂದಿರ್ತಾರೆ. ಸರಿ ಅಮ್ಮ, ನೋಡ್ತೀನಿ. ಕಾರ್ತಿಕಪ್ಪ. ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ಅಮ್ಮ ನೋಡಿ ಯಾರು ಬಂದಿದ್ದಾರೆ. ಕಾರ್ತಿಕ್, ಬಾ ಮಗನೇ. ನಿಲ್ಲು ನಿಲ್ಲು. ಯಾರಿವಳು? ಅಮ್ಮ, ನನ್ನ ಶಂಸ್ಬೇಡು. ಇವಳ ಹೆಸರು ಜಿನ್ನತ್ ಅತ್ತ. ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ದು. ನಾನು ಇವಳನ್ನ ಪ್ರೀತಿಸ್ತಿದ್ದೀನಿ. ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋದಿದ್ದೀವಿ. ನೀವು ಇವಳನ್ನ ಎಕ್ಸೆಪ್ಟ್ ಮಾಡಿ. ನಂಗೆ ತಲೆ ಸುತ್ತಾ ಇದ್ದೀನಿ. ಕುಮಾರ್, ಬೇಗ ಬನ್ನಿ. ಬಾಗಿಲಲ್ಲಿ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಕಾರ್ತಿಕ್, ಬಾರಪ್ಪ, ಹೇಗಿದ್ದೀರಾ? ಕಾಣಿಸ್ತಾ ಇಲ್ವಾ? ಬಿಂದಾಸ್ ಆಗಿ ಇದ್ದಾನೆ ನಿಮಗ. ಯಾರಮ್ಮ ನೀನು? ಹೌದು ಅಣ್ಣ, ಯಾರಿವಳು? ನನ್ನ ಹೆಂಡತಿ. ಏನನ್ನ ಸಿಹಿ ಏನು ಕೊಡಲ್ವಾ? ಬೈ ಮುಚ್ಚು, ಫಸ್ಟ್ ನೀನ್ ಗಿಫ್ಟ್ ಕೊಡು. ನಿಮ್ಗೆಲ್ಲ ಏನ್ ತಲೆ ಕೆಟ್ಟಿದ್ಯಾ? ಏನಪ್ಪ ಕಾರ್ತಿಕ್ ಅವರೇ, ನಾಚಿಕೆ ಇಲ್ವಾ? ಜವಾಬ್ದಾರಿ ಇಲ್ವಾ? ಹಂಗೆ ಕೇಳು. ಮಾವ, ಅದ್ ಸರಿಯಲ್ಲ. ಕವಿತಾ, ನೀ ಸುಮ್ಮನೆ ಇರು. ಮೊದಲು ಇಬ್ರನ್ನ ಒಳಗಡೆ ಕರ್ಕೊಂಡು ಬಾರಣ. ಲಕ್ಷ್ಮಿ, ಹೋಗಮ್ಮ, ಆರತಿ ತಗೊಂಡ್ ಬಾ. ಬನ್ನಿ ಅಣ್ಣ, ಬನ್ನಿ ಅತಿಗೆ. ಯಪ್ಪ, ಎಷ್ಟು ಎಪಿಸೋಡ್ಗಳು ಬೇಕು ಇವರಿಗೆ ಮನೆ ಗೋಲ್ಗೆ ಹೋಗಕ್ಕೆ. ಆ ಮನೆಯಲ್ಲಿ ತಂದೆ ಕುಮಾರ್, ತಾಯಿ ಗೌರಮ್ಮ, ಅವರ ಮಗಳು ಕವಿತಾ ಮತ್ತು ಸ್ನೇಹ, ಅಜ್ಜಿ ವೀಣಾ, ಸರಸ್ವತಿ ಅಮ್ಮ, ಕೆಲ್ಸದವರು ಲಕ್ಷ್ಮಿ. ಬನ್ನಿ ಮಕ್ಕಳ, ಕೂತ್ಕೊಳ್ಳಿ. ಸರಿ ಅಮ್ಮ, ಈ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಬಾ. ಮೊದಲು ಇದು ನನ್ನ ಹೆಂಡತಿ. ಯಾರನ್ನ ತೋರಿಸ್ತಾ ಇದ್ದೀರಾ? ಅಯ್ಯಯ್ಯೋ, ಇವ್ರು ನನ್ನ ಅತಿಗೆ ಕವಿತಾ. ಹೆಸರು ಏನು ಹೇಳಿದು? ನನ್ನ ಹೆಸರು ಜೀನತ್ ಅಂತ. ಏನ್ ಹೆಸರು? ಪ್ರೀತಿ ಅಂತ ತರ ಇದೆ. ಇದು ನನ್ನ ಅಜ್ಜಿ ವೀಣಾ, ಸರಸ್ವತಿ ಅಮ್ಮ. ನಿಮ್ ಊರು ಯಾವ್ದು ಅತಿಗೆ? ನಾನು ಬೆಂಗಾಲ್ ಇಂದ ಬಂದಿದ್ದೀನಿ. ಅಲ್ಲಿ ರಸಗುಲ್ಲ ಎಲ್ಲ ಮಾಡ್ತಾರಲ್ವಾ, ಅಲ್ಲಿ ನನಗೆ ಒಂದು ಲವರ್ ಇದ್ದ, ನನಗೆ ರಸಗುಲ್ಲ ಕೊಡ್ತಾರೆ. ವಾವ್, ಎಷ್ಟು ದೊಡ್ಡ ಕುಟುಂಬಕ್ಕೆ ಸೇರಿರೋದು ನನ್ನ ಭಾಗ್ಯ. ಅಣ್ಣ, ಅದಕ್ಕೆ ಎಷ್ಟು ಕ್ಯೂಟ್ ಆಗಿದ್ದಾರೆ. ಅಜ್ಜಿ, ನಮ್ಗೆ ನಿಮ್ಮ ಆಶೀರ್ವಾದ ಬೇಕು. ಆಗ ಒಂದ್ ಚಿಕ್ಕ ವಿರಾಮ ತಗೊಳ್ಳೋಣ. ನಿಮ್ಮ ಟೂತ್ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಇಲ್ಲ. ಅದಕ್ಕಾಗಿ ಕೊಲ್ಗೇಟ್ ಉಪಯೋಗಿಸಿ. ನಾವೆಲ್ಲರೂ ಗರ್ಭಿಣರು, ಆದ್ರೆ ನಮಗೆ ಬೇಕು ವಿಟಮಿನ್ ಸಿ. ಗಾಡಿಯ ಬ್ರೇಕ್ಫಾಸ್ಟ್. 2 ತಿಂಗಳ ನಂತರ ಇವತ್ತು ತಾಯಿ ಗೌರಮ್ಮನ ಹುಟ್ಟು ಹಬ್ಬದ ಆಚರಣೆ. ಲಕ್ಷ್ಮಿ, ಇರಮ್ಮ, ನಾನು ಬರ್ತಾ ಇದ್ದೀನಿ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ಅರ್ಧ ಕೆಜಿನ 50 ರೂಪಾಯಿ ಮಾಡ್ಕೊ, 100 ರೂಪಾಯಿ ಕೊಡ್ತೀನಿ. ನನ್ನ ಕಾಲದಲ್ಲಿ 10 ರೂಪಾಯಿಗಿಂತ ಜಾಸ್ತಿ ಇರಲಿಲ್ಲ. ಅಮ್ಮ, ತರಕಾರಿ ತಗೊಂಡು ಬಂದಿದ್ದೀನಿ. ಏನಮ್ಮ ಜೀನತ್ ಮಾಡ್ತಿದೀಯಾ? ಅದ್ಕೆಗೆ ರಸಗುಲ್ಲ ಮಾಡ್ತಿದ್ದೀನಿ. ಹೌದಾ ಅತ್ತಿಗೆ? ನನಗೆ ರಸಗುಲ್ಲ ತುಂಬಾ ಇಷ್ಟ. ಅದಕ್ಕೆ ಇಂಪ್ರೆಸ್ ಮಾಡಕ್ಕ? ಅಮ್ಮ, ಅತ್ತೆಗೆ ಇಂಪ್ರೆಸ್ ಮಾಡಕ್ಕೆ ನಾನು ಹೇಳ್ತೀನಿ. ಇಲ್ಲ, ನಾನು ಹೇಳ್ತೀನಿ. ಅದಕ್ಕೆ ರಸಗುಲ್ಲ ಇಷ್ಟ ಇಲ್ಲ, ಬೆಂಡೆಕಾಯಿ ಹಲ್ವಾ. ಹೌದು ಹೌದು, ಬೆಂಡೆಕಾಯಿ ಹಲ್ವಾ ಕರ್ನಾಟಕದ ಸ್ಪೆಷಲು. ಅತ್ತೆಗೆ ತುಂಬಾ ಇಷ್ಟ ಆಗುತ್ತೆ. ಬೆಂಡೆಕಾಯಿ ಹಲ್ವಾ? ಹೌದಮ್ಮ, ಗೊತ್ತಿಲ್ಲ ನಮ್ಗೆ. ಕರ್ನಾಟಕದಲ್ಲಿ ಸಾಂಬಾರಲ್ಲೇ ನಾವು ಬೆಲ್ಲೆ ಹಾಕ್ತಿದ್ದೀವಿ.
ಹಲ್ವಾ ಅಲ್ಲಿ ಇದು ಬೆಂಡೆಕಾಯಿ ಹಾಕಲ್ವಾ? ಹೌದಾ ಮಾವ, ಸೇರಿ ನೀವಿಬ್ರು ಹೇಳಿದಾಗೆ ಮಾಡ್ತೀನಿ. ಸರಿ, ತರಕಾರಿಗಳನ್ನು ಕತ್ತರಿಸು. ಏನಿನ್ನೂ ಕೇಕ್ ರೆಡಿ ಆಗಿಲ್ವಾ? ಅದಕ್ಕೆ ರಸಗುಲ್ಲ ಮಾಡಿದ್ದಾರೆ. ಬಾ ರುಚಿ ನೋಡೋಣ. ಹಾ, ರಸಗುಲ್ಲ ಮಾಡಿಲ್ವಾ? ಇದನ್ನ ಜೀನತ್ ಅಮ್ಮ ನಿಮ್ಗೆ ಮಾಡಿದ್ದಾರೆ. ಏನಾಯ್ತು? ಯಾಕೆ ಹಾಗೆ ಮಾಡಿದೆ? ಇಲ್ಲ ಅಮ್ಮ, ಅದು ಪಾಪ ಜೀನತ್ ಕಷ್ಟಪಟ್ಟು ಮಾಡಿದಾಳೆ. ಕಿಚನ್ಗೆ ಬನ್ನಿ, ನಾನು ತೋರಿಸ್ತೀನಿ. ಕಾರ್ತಿಕ್ ಎದಲು ಮೇಲೆ, ಕಾರ್ತಿಕ್ ಮೇಲೆ ಎದಲು. ಏನಿದು ಬೆಂಡೆಕಾಯಿ ಹಲ್ವಾ? ಇದು ಜೀನತ್ ಕೆಲಸ ಅಲ್ಲ. ಹೌದಮ್ಮ, ಇದು ಅಪ್ಪ ಅದಕ್ಕೆ ಮಾಡಿದ ಕೆಲಸ. ಕವಿತಾ ಬಾ ಇಲ್ಲಿ. ಅಯ್ಯೋ, ನಾನು ಏನು ಮಾಡಿಲ್ಲ, ಎಲ್ಲ ಮಾವ ಮಾಡಿದ ಕೆಲಸ. ಅಯ್ಯೋ, ಕಳ್ಳ ಹುಡುಗಿ ನನ್ನ ಸಿಕ್ಕಾಕ್ಸಿದ್ಲು. ಹಾಗೆ ಕವಿತಾ, ನೀನು ಮನೆ ಕೆಲಸ ಮಾಡಿ. ನನ್ನ ಬರ್ತ್ಡೇ ಪಾರ್ಟಿಗೆ ನೀವು ಇರೋದ್ ಬೇಡ. ಸರಿಯಾಗಿ ಕ್ಲೀನ್ ಮಾಡಿ ಮಾ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದ ತಾಳಕ್ಕೆ ಕುಣಿದ ನಲಿದ ರಾಗಕ್ಕೆ ನಲಿದ ನನ್ನಂತೆ. ರಕ್ತ ನೀರಿಗಿಂತ ಮಂದವಾಗಿ ಇರುತ್ತದೆ, ಆದರೆ ಬೆಂಡೆಕಾಯಿ ಹಲ್ವಾ ರಕ್ತಗಿಂತಲೂ ಮಂದವಾಗಿದೆ. ಕರಿಮಣಿ ಮಾಲಿಕ ನೀನಲ್ಲ, ಕರಿಮಣಿ ಮಾಲಿಕ ನೀನಲ್ಲ.